ಹಿಂದ್ಗಡೆ ಇರೋದು ಫೀಮೇಲು ನೋಡ್ತಿದ್ರಲ್ಲ. ಇದೇ ಬರ್ಡ್ಸ್ ನಾನು ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್. ಇವಾಗಲೂ ಅಷ್ಟೇ ಫ್ರೆಂಡ್ಸ್, ಬರೀ ಚಿಕ್ಸಿಗೆ ಅಂದರೆ ಮರಿಗೆ 3000 ರುಪೀಸ್ ಇದೆ ಮಾರ್ಕೆಟ್ ರೇಟು. ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ, ನಾನು ಲಾಸ್ಟ್ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಅಂದರೆ ಕೇಜ್ ಸೆಟಪ್ ಮಾಡೋದು, ಒಂದು 3 ಫೀಟ್ 3x2x2. ಸೊ ಈ ಒಂದು ಡೈಮೆನ್ಷನ್ ಇರೋ ಕೇಜ್ನ ಸೆಟಪ್ ಮಾಡೋದ್ರ ಬಗ್ಗೆ ಹೇಳಿರ್ತೀನಿ. ಸೊ ಆ ವಿಡಿಯೋದಲ್ಲೇ ನಿಮಗೆ ಹೇಳಿರ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಬರ್ಡ್ನ ಸಾಕ್ತಿದ್ದೀನಿ ತರ್ತಿದ್ದೀನಿ ಅಂತ ನಿಮಗೆ ವಿಡಿಯೋ ಮಾಡ್ತೀನಿ. ಅಲ್ಲಿ ತನಕ ನೀವು ಗೆಸ್ ಮಾಡಿ ಫ್ರೆಂಡ್ಸ್, ಯಾವ ಬರ್ಡ್ನ ನಾನು ತರ್ಬೋದು ಅಂತ ವಿಡಿಯೋದಲ್ಲಿ ಹೇಳಿರ್ತೀನಿ. ಆಗ ನೀವು ತುಂಬ ಜನ ಕಮೆಂಟ್ ಮಾಡಿರ್ತೀರಾ, ಏನಂತ ಹೇಳಿದ್ರೆ ಲೋವರ್ಸ್ ತರ್ತಿದ್ದೀರಾ, ಬಜ್ಜೀಸ್ ತರ್ತಿದ್ದೀರಾ, ಅಥವಾ ಕೆಲವೊಬ್ರು ಗಿಳಿಸ್ ಹಾಕ್ತಿದ್ದೀರಾ ಅಂತ ಕೂಡ ಹೇಳಿದಿರಾ. ಬಟ್ ಅದು ಯಾವುದಲ್ಲ ಫ್ರೆಂಡ್ಸ್, ತುಂಬ ಮೆಜಾರಿಟಿ ಪೀಪಲು ಕಾಕ್ಟೇಲ್ಸ್ ಹಾಕ್ತಿದ್ದೀರಾ ಅಂತ ಕಮೆಂಟ್ ಮಾಡಿದ್ರಿ. ಸೊ ಹೌದು ಫ್ರೆಂಡ್ಸ್, ಕರೆಕ್ಟು. ಸೊ ನಾನು ಕಾಕ್ಟೇಲೇ ಸಾಕ್ತಿರೋದು. ಅಂದರೆ ಕಾಕ್ಟೇಲ್ಸ್ ಹಾಕೋಕ್ಕೋಸ್ಕರ ನಾನು ಕೇಜ್ನ ಸೆಟಪ್ ಮಾಡಿದ್ದು. ಆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅವತ್ತಿನ ದಿನನೇ ಬರ್ಡ್ಸ್ನ ತಂದಾಯಿತು ಬಸ್ ಸ್ಟ್ಯಾಂಡಿಗೆ ಹೋಗಿ. ಸೊ ಉಡುಪಿನ ತರಿಸ್ಕೊಂಡಿದ್ದು ಬರ್ಡ್ ಅಂತ ನಾನು. ಅದ್ರ ಬರ್ಡ್ ಬಗ್ಗೆ ಅದು ಸೆಮಿ ಅಡಲ್ಟಾ ಅಥವಾ ಅಡಲ್ಟಾ, ಚಿಕ್ಕ, ಅದರ ರೇಟು, ಆಮೇಲೆ ಅದು ಯಾವ ಕಲರು, ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಇರುತ್ತೆ. ಸೊ ನೀವು ಯಾರಾದರೆ ಕಾಕ್ಟೇಲ್ ಲವರ್ ಆಗಿದ್ರೆ, ಸೊ ಕಾಕ್ಟೇಲ್ ಅಂದರೆ ನಿಮಗೆ ಇಷ್ಟ ಆಗುತ್ತೆ ಅಂದರೆ, ಸೊ ಕಾಕ್ಟೇಲ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕಂತ ಆಸೆ ಇತ್ತು ಅಂತ ಹೇಳಿದ್ರೆ, ಅಥವಾ ನಾನು ಕಾಕ್ಟೇಲ್ ತಂದಿರೋದು ನನಗೇನೇನು ಎಕ್ಸ್ಪೀರಿಯನ್ಸ್ ಆಗಿದೆ, ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡಿರ್ತೀನಿ. ಸೊ ಅದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ ಫ್ರೆಂಡ್ಸ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತಿದ್ದೆ. ಏನಂತ ಹೇಳಿದ್ರೆ, ನಾನೊಂದು ವಾರ ಆಯಿತು ಆ ವಿಡಿಯೋ ಹಾಕಿ, ಒಂದು ಇವತ್ತಿಗೆ 7 days 8 days ಆಗಿದೆ. ಸೊ ಇಲ್ಲಿ ತನಕ ಬೇರೆ ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಮತ್ತು ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಿಲ್ಲ, ತಕ್ಷಣ ರಿಪ್ಲೈ ಮಾಡಿಲ್ಲ. ಸ್ವಲ್ಪ ಡಿಲೇ ಆಯಿತು ರಿಪ್ಲೈ ಮಾಡೋಕ್ಕೆ. ನಂತರ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಿ. ಸೊ ನಾನು ಒಂದು ನಂಬರ್ ಕೊಟ್ಟಿದ್ದೀನಿ ಪರ್ಸ್ನಲ್, ಅಂದರೆ ಗ್ರೀನ್ ಲೈಫ್ಗೋಸ್ಕರ ನಂಬರ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕಸ್ಟಮರ್ಗೆ, ಅಂದರೆ ನನ್ನ ಸಬ್ಸ್ಕ್ರೈಬರ್ಗೆ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೋಸ್ಕರ. ಸೊ ನನಗೆ ಏನೇನು ತಿಳಿದಿದೆಯೋ ಅದನ್ನ ನಿಮಗೆ ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಒಂದು ನಂಬರ್ ತೆಗೆದಿದ್ದೀನಿ. ಆ ನಂಬರಲ್ಲಿ ಕೂಡ ತುಂಬ ಮೆಸೇಜ್ ಬಂದಿತ್ತು. ಬಟ್ ಆ ನಂಬರ್ಗಳಿಗೆ ಕೂಡ ನಾನು ಒಂದು 10 ದಿನದಿಂದ ಯಾವುದೇ ರಿಪ್ಲೈ ಕೊಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಲಾಸ್ಟ್ ವೀಕಲ್ಲಿ ಇಂಟರ್ನಲ್ಸ್ ಇತ್ತು. ಸೊ ಇಂಟರ್ನಲ್ಸ್ ಸ್ವಲ್ಪ ಎಜುಕೇಷನ್ ಕಡೆ, ಸ್ಟಡೀಸ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋ ಒಂದು ಉದ್ದೇಶಕ್ಕೋಸ್ಕರ ನಾನು ಒಂದು ವಾರದಿಂದ ಯಾವುದೇ ಕಮೆಂಟಿಗೆ ಆಗಲಿ, ವಾಟ್ಸಪ್ಪಿಗೆ ಆಗಲಿ, ಮತ್ತು ವೀಡಿಯೋಸ್ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ, ಮತ್ತು ರಿಪ್ಲೈ ಕೊಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಇಷ್ಟು ದಿನ ನಾನು ಡಿಲೇ ಆಗಿದ್ದು. ಸೊ ಇವತ್ತು ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡಿದ್ದೀನಿ, ಎಲ್ಲ ವಾಟ್ಸಪ್ ಮೆಸೇಜ್ಗಳಿಗೂ ರಿಪ್ಲೈ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಅದೊಂದು ಸಣ್ಣ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಏನಕ್ಕೆ ನಾನು ರಿಪ್ಲೈ ಮಾಡಿರಲಿಲ್ಲ ಅಂತ. ಮೇನ್ ವಿಡಿಯೋ ಅಂದರೆ ಕಾಕ್ಟೇಲ್ ಬಗ್ಗೆ ಫುಲ್ ಡೀಟೇಲ್ ನೋಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಹಾಕೋದು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಆಗ ನೀವು ನೋಟಿಫಿಕೇಶನ್ ಕ್ಲಿಕ್ ಮಾಡಿ ನನ್ನ ವಿಡಿಯೋನ ಬೇಗ ನೋಡ್ಬೋದು ಅಷ್ಟೇ. ನಂತರ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡೋಣ ಮರಿಬಿಡಿ ಫ್ರೆಂಡ್ಸ್. ಈಗ ವಿಡಿಯೋ ನೋಡೋಣ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಬರ್ಡ್ಸ್ ನಾನು ಪರ್ಚೇಸ್ ಮಾಡಿದ್ದು ಫ್ರೆಂಡ್ಸ್. ಇದು ಮೊದಲನೇದಾಗಿ ಇದರ ನೇಮು ಕಾಕ್ಟೇಲ್ ಅಂತಾರೆ. ಸೊ ಕಾಕ್ಟೇಲಲ್ಲೇ ಲುಟಿನೋ ಅಂತಾರೆ ಫ್ರೆಂಡ್ಸ್. ಈ ಲೆಮನ್ ಎಲ್ಲೋ ಕಲರ್ ಇತ್ತಂದರೆ ಲುಟಿನೋ ಅಂತಾರೆ. ಸೊ ಗ್ರೇ ಕಲರ್ ಇತ್ತಂದರೆ ಗ್ರೇ ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲೇ ಗ್ರೇ ಪೈಡ್ ಅಂತ ಬರುತ್ತೆ. ಆಮೇಲೆ ಲುಟಿನೋ ಅಂದರೆ ಇದು ಫ್ರೆಂಡ್ಸ್. ಆಮೇಲೆ ಆಲ್ಬಿನೋ ಅಂತ ಬರುತ್ತೆ. ಪ್ಯೂರ್ ವೈಟ್ ಇತ್ತಂದರೆ ಆಲ್ಬಿನೋ ಅಂತಾರೆ. ಸೊ ಆಲ್ಬಿನೋ ಸಖತ್ ಕಾಸ್ಟ್ಲಿ ಇರುತ್ತೆ. ಸೊ ಈಗ ಸದ್ಯಕ್ಕೆ ಇದು ಲುಟಿನೋ ಅಂತಾರೆ ಫ್ರೆಂಡ್ಸ್, ಈ ಬರ್ಡ್ ಇದೆಯಲ್ಲ ಇದು. ಸೊ ಇದು ಬ್ರೀಡಿಂಗ್ ಪೇರ್ ಫ್ರೆಂಡ್ಸ್. ಬ್ರೀಡಿಂಗ್ ಪೇರಲ್ಲಿ ಹಿಂದ್ಗಡೆ ಇದೆಯಲ್ಲ, ಸೊ ಹಿಂದ್ಗಡೆ ಇರೋದು ಮೇಲು, ಫೀಮೇಲ್ ಸಾರಿ, ಮುಂದ್ಗಡೆ ಇಲ್ಲಿದೆಯಲ್ಲ, ಸೊ ಇದು ಮೇಲ್ ಫ್ರೆಂಡ್ಸ್. ಸೊ ಇದು ಮೇಲು, ಹಿಂದ್ಗಡೆ ಇರೋದು ಫೀಮೇಲು. ಸೊ ಈ ಬರ್ಡ್ನ ನಾನು ಉಡುಪಿನ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಉಡುಪಿ ಮೂಡ್ಬಿದ್ರೆ. ಸೊ ಅಲ್ಲಿಂದ ಬಸ್ಸೆಲ್ಲ ತರಿಸ್ಕೊಂಡೆ ನಾನು. ಸೊ ಅವರು ಪಾರ್ಸಲ್ ಮಾಡಾಕಿದ್ರು ನನಗೆ. ಅವರು ನನ್ನ ಹತ್ರ ಬರ್ಡ್ಸ್ ಬಂದಿದ ತಕ್ಷಣ ಅವ್ರಿಗೆ ಗೂಗಲ್ ಪೇಯಲ್ಲಿ ಅಮೌಂಟ್ ಪೇ ಮಾಡಿದೆ. ಅಂದರೆ ಒಂದು 2 days ನಾನು ಬಿಟ್ಟು ಅವ್ರಿಗೆ ಪೇ ಮಾಡಿದ್ದು. ನಮ್ಮ ಹತ್ರ ಸ್ವಲ್ಪ ಗೂಗಲ್ ಪೇ ಎಲ್ಲ ಪ್ರಾಬ್ಲಮ್ ಆಗಿತ್ತು, ಅಂದರೆ ನಮ್ಮ ಬ್ಯಾಂಕೆಲ್ಲ ಮರ್ಜ್ ಆಗಿರೋದ್ರಿಂದ ಸೊ ಗೂಗಲ್ ಪೇ ಎಲ್ಲ ವರ್ಕ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಒಂದು 2 days ಬಿಟ್ಟೆ ನಾನು ಅವ್ರಿಗೆ ಅಮೌಂಟ್ನ ಪೇ ಮಾಡಿದ್ದು. ಸೊ ಈ ಬರ್ಡ್ನ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಸಖತ್ ಆ್ಯಕ್ಟಿವ್ ಆಗಿದೆ. ಸೊ ಇದರ ರೇಟ್ ಡಿಸ್ಕ್ಲೋಸ್ ಮಾಡೋದು ಬೇಡ ಅನ್ಕೊತೀನಿ ಫ್ರೆಂಡ್ಸ್, ಅಂದರೆ ಅದು ಮಾರ್ಕೆಟ್ ರೇಟ್ ಜಾಸ್ತಿ ಇದೆ. ಅವ್ರು ನನಗೆ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಆ ರೇಟ್ನ ನೀಡೋದು ಬೇಡ ಅಂದ್ಕೊತೀನಿ. ಸೊ ಅವಾಗಲೂ ಅಷ್ಟೇ ಫ್ರೆಂಡ್ಸ್, ಬರೀ ಚಿಕ್ಸಿಗೆ ಅಂದರೆ ಮರಿಗೆ 3000 ರುಪೀಸ್ ಇದೆ ಮಾರ್ಕೆಟ್ ರೇಟು. ಬಟ್ ನನಗವರು ಸ್ವಲ್ಪ ಪರಿಚಯ ಇರೋದ್ರಿಂದ ಕಡಿಮೆಗೆ ನಾನು ಇಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ನಾರ್ಮಲಾಗಿ ಫ್ರೆಂಡ್ಸ್, ಅಂದರೆ ನಿಮ್ಮ ಊರಲ್ಲಿ ಎಷ್ಟೆಷ್ಟು ಕಾಕ್ಟೇಲ್ಗೆ ಬ್ರೀಡಿಂಗ್ ಪೇರು, ಅಂದರೆ ಚಿಕ್ಸ್ ಅಲ್ಲ ಬ್ರೀಡಿಂಗ್ ಪೇರು ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಎಲ್ಲರೂ ತಿಳ್ಕೊತಾರೆ. ಸೊ ಇವತ್ತಿನ ಕಾಕ್ಟೇಲ್ ಮಾರ್ಕೆಟ್ ರೇಟ್ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನಿಮ್ಮ ಊರಲ್ಲಿ. ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅವರೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ಇದಕ್ಕೆ ಏಜು ಮ್ಯಾಕ್ಸಿಮಮ್ 1.5 years ಆಗಿದೆ ಅಷ್ಟೇ ಅಂತೆ, ಅದಕ್ಕಿಂತ ಜಾಸ್ತಿ ಆಗಿಲ್ಲ ಅಂತ ಹೇಳಿದರೆ. ಒಂದು 2 ಸಲ ಎಗ್ ಲೇ ಮಾಡಿದೆ. ಒಂದು ಸಲ ಮೊಟ್ಟೆ ಅಷ್ಟು, ಅಂದರೆ ಮೊಟ್ಟೆ ಮರಿ ಮಾಡಲಿಲ್ಲ. 2ನೇ ಸಲ ಮೊಟ್ಟೆದಲ್ಲಿ ಬ್ಲಡ್ ಎಲ್ಲ ಫಾರ್ಮ್ ಆಗಿತ್ತು ಒಳಗೆ. ಬಟ್ ಅಷ್ಟೊತ್ತಲ್ಲಿ ನಾನು ತರಿಸ್ಕೊಂಡೆ 2ನೇ ಸಲ ಮೊಟ್ಟೆ ಇಟ್ಟಾಗ. ಸೊ ತಂದು ಈಗ ನಮ್ಮ ಮನೇಲಿ ಕೂಡ ತಂದೆ ಫ್ರೆಂಡ್ಸ್, ಒಂದು ಸುಮಾರು ಒಂದು 7ರಿಂದ 8 ದಿನ ಆಗಿದೆ. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವು. ಸೊ ಎಲ್ಲ ಚೆನ್ನಾಗಿ ಹೆಲ್ತಿಯಾಗಿದೆ, ಆಟ ಆಡ್ಕೊಂಡಿದ್ದೆ ಆರಾಮಾಗಿ. ಅದು ತಂದಿದ್ದ ದಿನವೇ ನಿಮ್ಗೆ ಯಾರಿಗೂ ತೋರಿಸಿಲ್ಲ ಅನಿಸುತ್ತೆ, ಇಲ್ಲಿ ನೋಡಿ ಇಲ್ಲಿ. ಸೊ ಇದನ್ನು ತರಿಸ್ಕೊಂಡಿದ್ದೀನಿ ನಾನು.
ಇದನ್ನು ತರಿಸ್ಕೊಂಡು ಆಟಾಡೋಕ್ಕೆ ಅಂತ ಇದನ್ನು ತಂದಾಕಿದೆ. 70 ರೂಪೀಸ್ ಕೊಟ್ಟು ತಂದೆ. ಬಟ್ ಒಂದು ದಿನ ಇದರಲ್ಲಿ ಹತ್ತಿ ಆಟ ಆಡಿದ್ದು ನಾನು ನೋಡಿಲ್ಲ. ಸುಮ್ಮನೆ ತಂದು ಇಟ್ಟಿದ್ದೀನಿ. ತಂದಿದ್ದು ವೇಸ್ಟ್ ಆಗಿ ಬಂದು ಸಿಕ್ಸಿದ್ದೀನಿ. ನಂತರ ಸೇಫ್ಟಿ ಪರ್ಪಸ್ಸಿಗೆ 2 ಬೀಗನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು. ನಂತರ ಫ್ರೆಂಡ್ಸ್ ಅದು ತಿನ್ನೋಕ್ಕೆ ತೆನೆ ಅಂತಾರೆ ಫ್ರೆಂಡ್ಸ್, ನವನೇನೋ ಸಜ್ಜೆನೋ ಅಂತಾರೆ ಫ್ರೆಂಡ್ಸ್. ಇದು ನನಗೆ ನವನೇ ಸಜ್ಜೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಮೇ ಬಿ ಇದಕ್ಕೆ ಸಜ್ಜೆ ಅಂತಾರೆ ಅನಿಸುತ್ತೆ. ನೋಡ್ಬೋದು ಇಲ್ಲಿ. ಸೊ ಲವ್ ಬರ್ಡ್ಸಿಗೆಲ್ಲ ಫೀಡ್ ಮಾಡ್ತಾರಲ್ಲ ಅದನ್ನು ಎನಿ ಟೈಮ್ ಇದ್ರಲ್ಲಿ ಹಾಕಿಟ್ಟಿರ್ತೀನಿ. ನಂತರ ಫ್ರೆಂಡ್ಸ್ ನೀರನ್ನ ಡೈಲಿ ಚೇಂಜ್ ಮಾಡ್ತೀನಿ. ಒಂದೊಂದು ದಿನ ತುಳಸಿನ ಅದರಲ್ಲಿ ಮಿಕ್ಸ್ ಅಂದರೆ ಚೂಟ್ ಹಾಕಿರ್ತೀನಿ, ಅದರ ರಸನಲ್ಲ. ನಂತರ ಕೆಲವೊಂದು ದಿನ ಅರಿಶಿನ ಮಿಕ್ಸ್ ಮಾಡಿರ್ತೀನಿ ಹೆಲ್ತಿ ಪರ್ಪಸ್ಸಿಗೆ, ಅದರ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿಲ್ಲ ಅನ್ನೋದಕ್ಕೋಸ್ಕರ. ಅದರ ಫ್ರೆಂಡ್ಸ್ ಎವ್ರಿ ಡೇ ನೀರನ್ನ ಚೇಂಜ್ ಮಾಡ್ತಿರ್ತೀನಿ. ಸೊ ಕಾಳು ಕೂಡ ಅಷ್ಟೇ ಅದರಲ್ಲಿ ತಿಂದು ಅದು ಕಾಕ್ಟೇಲಿಂದ ಇನ್ನೊಂದು ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ಈ ಥರ ಸಿಪ್ಪೆ ಬಿಚ್ಚಿಬಿಟ್ಟು ಬರೀ ಒಳಗಿರೋದು ಮಾತ್ರ ತಿನ್ನುತ್ತೆ ಏನೇ ಕೊಟ್ಟರು. ಸೊ ಇಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಕೆಳಗೆಲ್ಲ ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ನಂತರ ಇದಕ್ಕೆ ಬೀನ್ಸು, ಕೊತ್ತಂಬರಿ, ಸೊ ಅದನ್ನೆಲ್ಲ ಕೂಡ ಹಾಕ್ತಾ ಇರ್ತೀನಿ. ನಾರ್ಮಲಾಗಿ ಬೀನ್ಸು, ಕೊತ್ತಂಬರಿ ಎಲ್ಲ ಚೆನ್ನಾಗಿ ತಿಂತಿರುತ್ತೆ ಹೊಟ್ಟೆ ಹಸ್ದಾಗ. ಸೊ ಇಷ್ಟನ್ನ ಈಗ ಮೇಂಟೈನ್ ಮಾಡ್ತಾಯಿದ್ದೀನಿ. ತಂದಿಟ್ಟು ನೆನ್ನೆ ಮತ್ತು ಮೊನ್ನೆ ಫ್ರೆಂಡ್ಸ್ ಶಿವಮೊಗ್ಗದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು. ಮಳೆ ಅಂದರೆ ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಕೆಳಗಡೆ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಥರ ಇಲ್ಲೆಲ್ಲ ಹರಿದಿದೆ ನೀರು. ಸೊ ನಿಮ್ಗೆ ಒಂದು ನಿಮಿಷ ತೋರಿಸ್ತೀನಿ ತಾಳೆ. ನೋಡಿ ನೆಲ ಯಾವ ರೀತಿ ಹಸಿಯಾಗಿದೆ ಅಂತ. ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು ಫ್ರೆಂಡ್ಸ್. ಸೊ ಇದನ್ನೇ ನೈಟು ಮುಚ್ಚೋದು. ಇಲ್ಲೊಂದು ಟವಲ್ ಇದೆಯಲ್ಲ ಇದು, ಮತ್ತು ಇಲ್ಲೊಂದು ಬ್ರಷ್ ಇದೆಯಲ್ಲ, ಸೊ ಇದನ್ನು ನೈಟ್ ಟೈಮ್ ಮಳೆ ಬರಲಿ ಬಿಡಲಿ ಇದನ್ನು ಮುಚ್ಚಿಬಿಡ್ತೀನಿ. ಸೊ ಮುಚ್ಚಿಬಿಟ್ಟು ಅದಕ್ಕೆ ಯಾಕಂದರೆ ಚಳಿ ಆಗಬಾರ್ದಲ್ಲ, ಸೊ ಅದಕ್ಕೋಸ್ಕರ ಮುಚ್ಚಿ ನಂತರ ಮುಂದೆ ಒಂದು ಮಳೆ ಬಂದರೆ ಮಳೆ ಎಲ್ಲ ನೆನೆಬಾರ್ದಂತ ತಾರ್ಪಲ್ನ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಹಿಂಗೆ ಕವರ್ ಮಾಡಿಬಿಡ್ತೀನಿ ಮುಂದ್ಗಡೆ. ಸೊ ಆಗ ಬರ್ಡ್ಸಿಗೆ ಯಾವುದೇ ರೀತಿ ಒಂದು ಹಾನಿಕಾರ ಇಲ್ಲದೆ ಸೊ ಸೇಫ್ಟಿಯಾಗಿರುತ್ತೆ. ನಂತರ ಫ್ರೆಂಡ್ಸ್ ಇದು ತಂದಾದಮೇಲೆ ನಾನು ಯಾವ ಥರ ಬರ್ಡ್ಸ್ನ ರಿಲೀಸ್ ಮಾಡಬೇಕು ಅಂತ ನಿಮಗೆ ಲಾಸ್ಟಲ್ಲಿ ವೀಡಿಯೋ ಕ್ಲಿಪ್ನ ಹಾಕ್ತೀನಿ. ಅದು ನಾನು ಅವತ್ತು ಶೂಟ್ ಮಾಡಿರೋದು, ಅಂದರೆ ಅದರಲ್ಲಿ ಏನು ವಾಯ್ಸ್ ಓವರ್ ಕೊಟ್ಟಿರಲ್ಲ, ಹಾಗೆ ಒಂದು ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ ನಾನು ಯಾವ ಥರ ರಿಸೀವ್ ಮಾಡ್ತೀನಿ ಅಂತ. ಸೊ ಹಾಗೆ ಹೇಳ್ತೀನಿ ನೋಡಿ, ಅಂದರೆ ಯಾವ ಥರ ರಿಲೀಸ್ ಮಾಡ್ತೀನಿ ಅಂತ. ಸಾರಿ. ಸೊ ನಾನು ಎರಡೂ ಸೈಡ್ನ ಸೊಳ್ಳೆ ಪರ್ದೆ ಹಾಕ್ಕೊಂಡು ಸೊಳ್ಳೆ ಪರ್ದೆ ಒಳಗೆ ನಾನು ಕೂತ್ಕೊಂಡು ಸೊ ನಿಧಾನಕ್ಕೆ, ಅಂದರೆ ಬರ್ಡ್ಸ್ ಮಿಸ್ ಆಗಿ ಹೊರಗಡೆ ಆರೋಗಬಾರ್ದು ಅಂತ ನಾನು ಯಾಕಂದರೆ ಹೊರಗಡೆ ನೋಡಿಲಿ. ಸೊ ಫುಲ್ ಓಪನ್ನಲ್ಲಿ ಇಟ್ಟಿರೋದು ನಾನು. ಅಕಸ್ಮಾತ್ ಆರೋಯ್ತು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಆರೋದಂಗೆ ಬೇರೆ ಯಾವುದಾದ್ರೆ ಬರ್ಡ್ಸಿಗೆ ಶಿಕಾರಿ ಆಗುತ್ತೆ. ಸೊ ಫ್ರೆಂಡ್ಸ್ ತುಂಬ ಒಂದು ಇದರಿಂದ ಹೆದರಿಕೆಯಿಂದನೇ ನಾನು ಇದನ್ನು ಫುಲ್ಲು ಸುತ್ತಲೂ ಸೊಳ್ಳೆ ಪರ್ದೆ ಹಾಕ್ಕೊಂಡು ಅದರೊಳಗೆ ನಾನು ಕೂತ್ಕೊಂಡು ಅದು. ಆಮೇಲೆ ಇಲ್ಲಿದೆಯಲ್ಲ ಈ ಸಣ್ಣ ಡೋರು ಇದೆಯಲ್ಲ, ಸೊ ಒಂದು ಇದಿದೆ, ಒಂದು ಇಷ್ಟಿದೆ ನೋಡಿ ಫ್ರೆಂಡ್ಸ್, ಇಷ್ಟೇ ಆಗಲ್ಲ. ಸೊ ಇಷ್ಟೇ ಆಗಲ್ಲ ಡೋರಲ್ಲಿ ಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ದೀನಿ. ನಾರ್ಮಲಾಗಿ ನಾನು ಈ ದೊಡ್ಡ ಡೋರ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್ ಬ್ರೀಡಿಂಗ್ ಬಾಕ್ಸು, ಅಂದರೆ ಇನ್ನೊಂದು 1 ಮಂತ್ ಇದಕ್ಕೆ ನಾನು ಬ್ರೀಡಿಂಗ್ ಬಾಕ್ಸ್ ಕಟ್ಟಲ್ಲ. ಚೆನ್ನಾಗಿ ಡೈಲಿ ಗೋಧಿ, ರಾಗಿ, ಆಮೇಲೆ ಈ ಥರ ನವಣೆ, ಆಮೇಲೆ ಕಡಲೆಕಾಳು ಇದನ್ನೆಲ್ಲ ನೆನೆಸಿ ಕೊಡ್ತಾ ಇರ್ತೀನಿ. ಸೊ ಸ್ವಲ್ಪ ಚೆನ್ನಾಗಿ ಹೆಲ್ತಿ ದಷ್ಟಪುಷ್ಟಿಯಾಗಿ ಗುಂಡುಕಾದ್ಮೇಲೆ ನಾನು ಬ್ರೀಡಿಂಗ್ ಬಾಕ್ಸ್ ಕಟ್ತೀನಿ. ಆವಾಗ ಚಿಕ್ಸ್ ರಿಸಲ್ಟು ಚೆನ್ನಾಗಿರುತ್ತೆ. ಸೊ ಈ ಪೋರ್ಷನಲ್ಲಿ ಬ್ರೀಡಿಂಗ್ ಬಾಕ್ಸ್ ಕಟ್ತೀನಿ ಫ್ರೆಂಡ್ಸ್. ಈ ಪೋರ್ಷನಲ್ಲಿ ಬ್ರೀಡಿಂಗ್ ಬಾಕ್ಸ್ ಕಟ್ತೀನಿ. ಸೊ ಅಲ್ಲಿ ತನಕ ಈ ಡೋರ್ನ ಅವಶ್ಯಕತೆ ಇರಲ್ಲ ನನಗೆ. ಸೊ ಈ ಡೋರಲ್ಲಿ ಮಾತ್ರ ನಾನು ತೆಗ್ದುಬಿಟ್ಟು ಡೈಲಿ ಅವಕ್ಕೆ ತಿಂಡಿ ಇಡೋದು ಅಥವಾ ನೀರನ್ನ ಚೇಂಜ್ ಮಾಡೋದು ಇದು ಮಾಡ್ತಾ ಇರ್ತೀನಿ. ನಂತರ ನೆಕ್ಸ್ಟ್ ಫ್ರೆಂಡ್ಸ್ ಇದ್ರದ್ದು ಒಂದೊಂದು ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ. ಅಂದರೆ ಬ್ರೀಡಿಂಗ್ ಬಾಕ್ಸ್ ಕಟ್ಟೋದು ಅಥವಾ ಮೊಟ್ಟೆ ಇಡ್ತಂದರೆ ಮೊಟ್ಟೆದ ಅಪ್ಡೇಟ್ ಅದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಅಂದರೆ ನಾರ್ಮಲಾಗಿ ಇದನ್ನು ನಾನು ಈಗ ಸದ್ಯಕ್ಕೆ 1 ಮಂತ್ ಅಂತೂ ಯಾವುದೇ ಕಾರಣಕ್ಕೂ 1 ಮಂತ್ 2 ಮಂತ್ ಯಾವುದೇ ಕಾರಣಕ್ಕೂ ಇದನ್ನು ಬ್ರೀಡಿಂಗ್ ಬಾಕ್ಸ್ ಕಟ್ಟಲ್ಲ ಮತ್ತು ಬ್ರೀಡಿಂಗ್ ಮಾಡಿಸಲ್ಲ ಫ್ರೆಂಡ್ಸ್. ನಂತರ ಈಗ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲದೊಳಗೆ ಆದರೆ ಬ್ರೀಡಿಂಗ್ ಮಾಡಿಸ್ತೀನಿ. ಮಳೆಗಾಲದಲ್ಲಿ ಬ್ರೀಡಿಂಗ್ ಮಾಡಿಸ್ಬೋದಾ ಅಂತ ನನಗೆ ಅಷ್ಟು ಕಾಕ್ಟೇಲ್ ಬಗ್ಗೆ ಇನ್ನೂ ನಾನು ಬಿಗಿನರು. ಸೊ ಈ ಕಾಕ್ಟೇಲ್ ಕೊಟ್ಟರಲ್ಲ ಅವ್ರ ಹತ್ರನೇ ಎಲ್ಲ ಇನ್ಫಾರ್ಮೇಷನ್ ಕೇಳಿ ತಿಳ್ಕೊಳ್ತಾ ಇದ್ದೀನಿ. ಅಂದರೆ ನಮಗೇನೇನು ಇನ್ಫಾರ್ಮೇಷನ್ ಗೊತ್ತಾಗುತ್ತೋ ಅದನ್ನೆಲ್ಲ ನಾನು ಹೇಳ್ತಾ ಇರ್ತೀನಿ. ಸೊ ಈ ಕಾಕ್ಟೇಲ್ನ ನಾರ್ಮಲಾಗಿ ಯಾವಾಗ ಬ್ರೀಡ್ ಮಾಡಿಸ್ಬೋದು ಅಂತ ನಿಮಗೆ ಯಾರ್ಯಾರೇ ವೀಡಿಯೋ ನೋಡ್ತಿರೋ ನಿಮ್ಗೆ ಯಾರ್ಯಾರೇ ಗೊತ್ತಿತ್ತು ಅಂತ ಹೇಳಿದ್ರೆ ಕಾಕ್ಟೇಲ್ ಲವರ್ಸ್, ಸೊ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ನಾನು ತಿಳ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸೊ ನಾನು ನಿಮಗೆ ಕಾಕ್ಟೇಲ್ ತಂದಿದ್ದೀನಿ ಅಂತ ತೋರಿಸ್ಬೇಕಿತ್ತು. ಸೊ ಈ ಕಾಕ್ಟೇಲ್ ಹೇಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ನನಗೆ ಒಂದು ಮೋಟಿವೇಶನ್ ಆಗುತ್ತೆ, ಯಾವ ಥರ ಚೆನ್ನಾಗಿದೆಯಾ ಅಥವಾ ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನಿ ಕಾಕ್ಟೇಲ್ನ ತಂದಿದ್ದು ಮತ್ತು ಅದು ರಿಲೀಸ್ ಮಾಡಿರೋದೊಂದು ವೀಡಿಯೋ ಇದೆ, ಯಾವ ರೀತಿ ರಿಲೀಸ್ ಮಾಡಿದೆ ಅಂತ ಲಾಸ್ಟಿಗೆ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ರಿಲೀಸ್ ಮಾಡ್ತಿದ್ದೀನಿ ಅಂತ. ಕೈಗೆ ಒಂದು ಗ್ಲೌಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹಿಡ್ದಾಕೋಣ ಅಂತ ಕೈ ಗ್ಲೌಸ್ ಹಾಕ್ಕೊಂಡೆ, ಬಟ್ ನನಗೆ ಹಿಡ್ದಾಕೋಕ್ಕೆ ಧೈರ್ಯ ಆಗಲಿಲ್ಲ, ಎಲ್ಲಿ ಕಚ್ಚುತ್ತೆ ಅಂತ. ಸೊ ಅದಕ್ಕೋಸ್ಕರ ಹಾಗೆ ಆ ಡೋರಲ್ಲಿ ಬಾಕ್ಸ್ನ ಇಟ್ಟೆ, ಅದು ಆರೋಯ್ತು ಫ್ರೆಂಡ್ಸ್. ನೋಡ್ಕೊಳ್ಳಿ ಯಾವ ಥರ ಬಿಟ್ಟೆ ಅಂತ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.